ಮಹದೇವಪ್ಪ ನಿನಗೂ ಫ್ರೀ, ಕಾಕಾ ಪಾಟೀಲ ನಿನಗೂ ಫ್ರೀ. ಈ ಡೈಲಾಗ್ ನಿಮಗೆ ನೆನಪಿರಬಹುದು. ಅಷ್ಟೇ ಅಲ್ಲ, 10 ಕೆಜಿ ಅಕ್ಕಿ 10 ಕೆಜಿ ಅಕ್ಕಿ ಉಚಿತ. ಈ ಡೈಲಾಗ್ ಕೂಡ ನೀವು ಕೇಳಿರಬಹುದು. ಈ ಎರಡು ಡೈಲಾಗ್ ಹೇಳಿದವರು ಒಬ್ಬರೇ, ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ರಾಜ್ಯ ಕಾಂಗ್ರೆಸ್ ಕಳೆದ ವಿಧಾನಸಭಾ ಚುನಾವಣೆ ವೇಳೆ 5 ಗ್ಯಾರಂಟಿಗಳು ಪ್ರಕಟ ಮಾಡಿತ್ತಲ್ಲ, ಆಗ ವೇದಿಕೆ ಮೇಲೆ ಸಿದ್ದರಾಮಯ್ಯ ಹೇಳಿದ ಈ ಡೈಲಾಗ್ ಎಂದಿಗೂ ಫೇಮಸ್. ಆದರೆ ಅವರು ಹೇಳಿದ ಮಾತು ಎಷ್ಟು ನಿಜವಾಗಿದೆ ಅನ್ನೋದಕ್ಕೆ ಇಲ್ಲೊಂದು ಉದಾಹರಣೆ ಇದೆ. ಈ ವಿಡಿಯೋ ನೋಡಿದ ನಂತರ ಮತ್ತೆ ಮಾತಾಡೋಣ. ಏನಿವತ್ತು ಚಿಕ್ಕಬಳ್ಳಾಪುರ ತಾಲೂಕು ಮತ್ತು ಜಿಲ್ಲಾ ವ್ಯಾಪ್ತಿ BPL ಕಾರ್ಡ್, ರೇಷನ್ ಕಾರ್ಡನ್ನು ರದ್ದು ಮಾಡಿದ್ದಾರೆ. ಅದನ್ನು ಮತ್ತೆ BPL ಕಾರ್ಡ್ ಆಗಿ ಪರಿವರ್ತನೆ ಮಾಡಬೇಕಂತೇಳಿ ಎಲ್ಲ ಅಧಿಕಾರಿಗಳಲ್ಲೂ ಮತ್ತು ಜನಪ್ರತಿನಿಧಿಗಳಲ್ಲೂ ಮನವಿ ಮಾಡುತ್ತಾ ಕೇಳಿದ್ರಲ್ಲ, ಈತ ಚಿಕ್ಕಬಳ್ಳಾಪುರ ತಾಲೂಕಿನ ದಿಬ್ಬೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನಲ್ಲಿಮರದಹಳ್ಳಿ ಗ್ರಾಮದ ಜಲಗಾರನಂತೆ. ಈತ ಗ್ರಾಮದಲ್ಲಿ ವಾಟರ್ಮನ್ ಆಗಿ ಕೆಲಸ ಮಾಡುತ್ತಿದ್ದು, ಈತನಿಗೆ ಗ್ರಾಮ ಪಂಚಾಯಿತಿಯಿಂದ ಪ್ರತಿ ತಿಂಗಳು 16,000 ರೂಪಾಯಿ ವೇತನ ಬರುತ್ತಿದ್ದಂತೆ. ಈ ವೇತನದಲ್ಲಿ ವಾರ್ಷಿಕ 1.2 ಲಕ್ಷ ಹೆಚ್ಚುವರಿಯಾಗಿ ಬರುತ್ತಿರುವ ಕಾರಣ ಅವರು BPL ಪಡಿತರ ಚೀಟಿಗೆ ಅರ್ಹರಲ್ಲ ಅಂತ ಯಾರೋ ಸಾಮಾಜಿಕ ಕಾರ್ಯಕರ್ತ ನ್ಯಾಯಾಲಯದ ಮೊರೆ ಹೋಗಿದ್ದು, ನ್ಯಾಯಾಲಯ ಈ ಎಲ್ಲ ಜಲಗಾರರ BPL ಪಡಿತರ ಚೀಟಿ ರದ್ದು ಮಾಡುವಂತೆ ಆದೇಶ ನೀಡಿದೆಯಂತೆ. ಇದರಿಂದ ಅನಿವಾರ್ಯವಾಗಿ ಜಿಲ್ಲಾಡಳಿತ ಎಲ್ಲ ಜಲಗಾರರ BPL ಪಡಿತರ ಚೀಟಿ ರದ್ದು ಮಾಡಿದೆ. ಈ ಜಲಗಾರರು ಸರ್ಕಾರಿ ನೌಕರರಲ್ಲ, ಕೇವಲ ಗುತ್ತಿಗೆ ಆಧಾರದ ಮೇಲೆ ಗ್ರಾಮ ಪಂಚಾಯಿತಿಗಳು ನೇಮಿಸಿಕೊಂಡಿರುವವರಂತೆ. ಹಾಗೆ ನೇಮಿಸಿಕೊಂಡಿರುವವರ ವಾಟರ್ಮನ್ಗಳಿಗೆ ಪ್ರತಿ ತಿಂಗಳು 16,000 ರೂಪಾಯಿ ವೇತನ ನೀಡುತ್ತಿದೆಯಂತೆ. ಗುತ್ತಿಗೆ ಆಧಾರದ ಮೇಲೆ ವೇತನ ಪಡೆಯುತ್ತಿರುವ ನೌಕರರ BPL ಪಡಿತರ ಚೀಟಿ ರದ್ದು ಮಾಡಿರೋದು ಅನ್ಯಾಯ, ಅಕ್ರಮ. ಹಾಗಾಗಿ ಕೂಡಲೇ BPL ಪಡಿತರ ಚೀಟಿಗಳನ್ನು ವಾಪಸ್ ನೀಡುವಂತೆ ಆಗ್ರಹಿಸಿ ಚಿಕ್ಕಬಳ್ಳಾಪುರ ತಾಲೂಕಿನ ಜಲಗಾರರ ಸಂಘದ ಚಿಕ್ಕಬಳ್ಳಾಪುರ ನಗರದ ತಾಲೂಕು ಕಚೇರಿ ಎದುರು ಇಂದು ಪ್ರತಿಭಟನೆ ನಡೆಸಲಾಯಿತು. ನನ್ನ ಹೆಸರು ರಾಮಕೃಷ್ಣ ಅಂತೇಳಿ, ಚಿಕ್ಕಬಳ್ಳಾಪುರ ತಾಲೂಕು ದಿಬ್ಬೂರು ಗ್ರಾಮ ಪಂಚಾಯಿತಿ ನಲ್ಲಿಮರದಹಳ್ಳಿ ವಾಟರ್ಮ್ಯಾನು ಸಂಘದ ರಾಜ್ಯಾಧ್ಯಕ್ಷರು, ವಾಟರ್ಮ್ಯಾನ್ ಸಂಘದ ರಾಜ್ಯಾಧ್ಯಕ್ಷರು. ಏನಿವತ್ತು ಚಿಕ್ಕಬಳ್ಳಾಪುರ ತಾಲೂಕು ಮತ್ತು ಜಿಲ್ಲಾ ವ್ಯಾಪ್ತಿ BPL ಕಾರ್ಡ್, ರೇಷನ್ ಕಾರ್ಡನ್ನು ರದ್ದು ಮಾಡಿದ್ದಾರೆ. ಅದನ್ನು ಮತ್ತೆ BPL ಕಾರ್ಡ್ ಆಗಿ ಪರಿವರ್ತನೆ ಮಾಡಬೇಕಂತೇಳಿ ಎಲ್ಲ ಅಧಿಕಾರಿಗಳಲ್ಲೂ ಮತ್ತು ಜನಪ್ರತಿನಿಧಿಗಳಲ್ಲೂ ಮನವಿ ಮಾಡುತ್ತಾ, ಏನಿವತ್ತು ತಳಹಂತದಲ್ಲಿ ಕೆಲಸ ಮಾಡ್ತಕ್ಕಂಥ ವಾಟರ್ಮ್ಯಾನ್ ಇರ್ಬೋದು, ಸ್ವಚ್ಛತಾಗಾರ ಇರ್ಬೋದು, ಜವಾನ ಇರ್ಬೋದು, ಹಾಗೂ ಬಿಲ್ ಕಲೆಕ್ಟ್ರ್, ಕಂಪ್ಯೂಟರ್ ಆಪ್ರೇಟರ್ಗಳಿರ್ಬೋದು, ಎಲ್ಲರೂ ತಳಹಂತದಲ್ಲಿ ಕೆಲಸ ಮಾಡ್ತಕ್ಕಂಥ ನೌಕರರಾಗಿರೋದ್ರಿಂದ ನಮ್ಗೆ ಯಾವುದೇ ಸರ್ಕಾರಿ ನೌಕರರ ಬರ್ತಕ್ಕಂಥ ಸೌಲಭ್ಯಗಳು ಯಾವುದೂ ನಮಗಿಲ್ಲ. ಆದ್ದರಿಂದ ಈ ತಕ್ಷಣ ಏನು BPL ಕಾರ್ಡ್ ರದ್ದು ಮಾಡಿದ್ದಾರೆ ಅದನ್ನು ತಕ್ಷಣ ಪುನರ್ರಚಿಸಬೇಕು ಅಂತೇಳಿ ಮನವಿ ಮಾಡುತ್ತಾ, ಎಲ್ಲ ನೌಕರರು ಇವತ್ತು ಬಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿದ್ದೀವಿ. ಎಲ್ಲ ಅಧಿಕಾರಿಗಳಿಗೂ ಮತ್ತು EO ಸಾಹೇಬ್ರಿಗೂ ಮನವಿ ಮಾಡಿದ್ದೀವಿ. ಹಾಗಾಗಿ ಎಲ್ಲ ಅಧಿಕಾರಿಗಳು ಇದನ್ನು ಪರಿಶೀಲಿಸಬೇಕಂತೇಳಿ ತಮ್ಮಲ್ಲಿ ಮನವಿ, ಈಗಾಗಲೇ ಶಾಸಕರಿಗೆ ಮನವಿ ಮಾಡಿದ್ದೀವಿ, ಮತ್ತು EO ಸಾಹೇಬ್ರಿಗೆ ಮಾಡಿದ್ದೀವಿ, ಮತ್ತು ಜಿಲ್ಲಾಧಿಕಾರಿಗಳಿಗೆ ಮಾಡಿದ್ದೀವಿ, ಮತ್ತು CO ಸಾಹೇಬ್ರಿಗೂ ಮಾಡಿದ್ದೀವಿ, ಮತ್ತು ತಹಶೀಲ್ದಾರ್ ಸಾಹೇಬ್ರಿಗೂ ಕೊಟ್ಟಿದ್ದೀವಿ. ಈಗೇನು ಪರಿಶೀಲನೆ ಮಾಡಿ ಅವ್ರು ಏನು ಕ್ರಮ ತೆಗೆದುಕೊಳ್ತಾರೆ ನೋಡ್ತೀವಿ. ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ನಾವು ಎಲ್ಲ ಸೇರಿಕೊಂಡು ಜಿಲ್ಲಾ ವ್ಯಾಪ್ತಿ, ರಾಜ್ಯ ವ್ಯಾಪ್ತಿ ಉಗ್ರ ಹೋರಾಟ ಮಾಡೋದಕ್ಕೂ ತಯಾರು ಮಾಡ್ಕೊಂಡಿದ್ದೀವಿ. ಈ ಕಾರ್ಯಕರ್ತ ತ್ಯಾಗರಾಜ್ ಕೊಳವನಹಳ್ಳಿಯವರು ಆಹಾರ ಇಲಾಖೆ ಉಪನಿರ್ದೇಶಕರಲ್ಲಿ ಮನವಿ ಮಾಡಿದರು. ಆ ತಕ್ಷಣ ಮತ್ತೆ ಅವರು ರದ್ದು ಮಾಡದೇ ಇದ್ದಂಥ ಸಂದರ್ಭದಲ್ಲಿ ಅವ್ರು ಲೋಕಾಯುಕ್ತಗೆ ಕೇಸ್ ಕೊಟ್ಟಿರೋದ್ರಿಂದ ಇದನ್ನು ನಮ್ಮ ಆಹಾರ ಇಲಾಖೆಯವರು ರದ್ದು ಮಾಡಿರೋದು. ಅದು ಈಗ ವಾಟರ್ಮ್ಯಾನ್ಗೆ 16,000 ರೂಪಾಯಿ ಸಂಬಳ ಬರ್ತಾಯಿದೆ. ಆದರೂ ಲೆಕ್ಕ ಮಾಡಿದ್ರೆ 1,20,000 ಜಾಸ್ತಿ ಇದೆ ಅಂತೇಳಿ ಇದು ರದ್ದು ಮಾಡಿದ್ದಾರೆ. ಇದನ್ನು ನಾವು ಖಂಡಿಸ್ತಾ ಇದ್ದೀವಿ. ಇದನ್ನು ಬಯಲಾದಲ್ಲಿ ಅವಕಾಶ ಇಲ್ಲ, ಆದರೆ ನಾವು ಸರ್ಕಾರಿ ನೌಕರರಲ್ವಲ್ಲ. ಸರ್ಕಾರಿ ನೌಕರರಾದರೆ ನೀವು ಸರ್ಕಾರಿ ನೌಕರ ನಮಗೆ ತಗೊಳ್ರೆ ರೇಷನ್ ಕಾರ್ಡ್ ರದ್ದು ಮಾಡಿರಿ, ನಾವು ಬೇಡ ಅಂತ ಹೇಳಲ್ಲ. ರಾಜ್ಯ ವ್ಯಾಪ್ತಿ ಮಾಡಿದಾರಾ ಅಥವಾ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲಾ ವ್ಯಾಪ್ತಿ ಮಾತ್ರ ಮಾಡಿದ್ದಾರೆ, ರಾಜ್ಯದಲ್ಲಿ ಎಲ್ಲೂ ಇಲ್ಲ. ರಾಜ್ಯದಲ್ಲಿ ಎಲ್ಲ ಕಡೆಯೂ BPL ಇದೆ, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಮಾತ್ರ APL ಮಾಡಿ. ಅಧಿಕಾರಿಗಳು ಕೇಳಿದ್ರೆ ನಮ್ಮ ಕೈಯಲ್ಲಿ ಏನೂ ಇಲ್ಲಪ್ಪ, ಯಾರು RTI ಕಾರ್ಯಕರ್ತ ಇದು ಮಾಡಿರೋದು ನಮ್ಮ ಹತ್ರ ಏನು ಮಾಡಿರೋದು ಆಫೀಸರ್ಸೇ, ನಾವು ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಮ್ಮ ಹೆಸರು ನರಸಿಂಹರೆಡ್ಡಿ ಅಂತೇಳಿ, ನಾವು ಜಲಗಾರರು. ನಮಗೆ ಸರ್ಕಾರದಿಂದ BPL ಕಾರ್ಡ್ ಅಂತ ಕೊಟ್ಟಿದ್ದರು.
ನಾವು BPL ಕಾರ್ಡ್ ಉಪಯೋಗಿಸ್ಕೊಂಡು ಜಲಗಾರನ ಕೆಲಸ ಮಾಡ್ತಾಯಿದ್ವಿ. ನಮಗೆ ಇಲ್ಲಿ ಪಂಚಾಯತಿನಿಂದ 16,000 ರೂಪಾಯಿ ಸಂಬಳ ಬರ್ತಾಯಿತ್ತು. ಇಲ್ಲಿ ರೇಷನ್ ಕಾರ್ಡ್ ಬೇರೆ ಕೊಡ್ತಾಯಿದ್ರು. ಅದಕ್ಕೂ ಇದು ಎಲ್ಲ ಕಂಪೇರ್ ಮಾಡಿ ಜೀವನ ಮಾಡ್ಕೊತಾ ಇದ್ವಿ. ಇವಾಗ ಇದ್ದಕ್ಕಿದ್ದಂಗೆ ನಮ್ಮನ್ನು BPL ಬಿಟ್ಬಿಟ್ಟು APL ಮಾಡಿಬಿಟ್ಟವ್ರೆ. ನಮ್ಮ ಕಾರ್ಡೆಲ್ಲ ನಮಗೆ ಸ್ಕೂಲ್ ಮಕ್ಕಳು ಓದ್ಸೋಕ್ಕೂ ಗ್ಯಾಸೆ ಆಗ್ತೈತೆ, ನಮ್ಮ ಜೀವನ ಮಾಡೋಕ್ಕೂ ಗ್ಯಾಸೆ. ಏನೋ ಇದರಲ್ಲಿ ಸಂಬಳ ಬರ್ತಾಯಿತ್ತಲ್ಲ, ಅದು ತಗೊಂಡು ಈ ರೇಷನ್ ಬರ್ತಾಯಿತ್ತು, ಹಂಗೆ ಜೀವನ ನಡೆಸ್ಕೊಂಡು ಹೋಗ್ತಾಯಿದ್ವು. ಇವಾಗ ರೇಷನ್ ಇಲ್ಲ. ನಾವೊಂದು ಆಸ್ಪತ್ರೆಗೆ ಹೋಗ್ಬೇಕಂದ್ರೆ BPL ಕಾರ್ಡ್ ಬೇಕಾಗಿತ್ತು ಗೌರ್ಮೆಂಟ್ ಹಾಸ್ಪಿಟಲಲ್ಲಿ. BPL ಇಲ್ಲ ಅಂದರೆ APL 1,000 ರೂಪಾಯಿ ಆಗೋದು 2,000 ರೂಪಾಯಿ ಕಟ್ಟು, ಅಲ್ಲ 5,000 ರೂಪಾಯಿ ಕೊಟ್ಟು ಈ ಥರ ನಾವು ಅಂದ್ಕೊಂಡು ಎಲ್ಲಿ ಥರ ಕಟ್ಟೋಕ್ಕಾಗುತ್ತೆ. ಈ ಥರ ನಮಗೆ ಯಾರೋ ಕಾರ್ಯಕರ್ತರು ಒಬ್ಬರು RTI ಹಾಕ್ಕೊಂಡು ಇವ್ರ ಸಂಬಳ ಜಾಸ್ತಿ ಬರುತ್ತೆ, ಇವ್ರಿಗೆ ರದ್ದು ಮಾಡ್ಬೇಕಂತೇಳಿ ನಮಗೆ ಅರ್ಜಿ ಕೊಟ್ಟವ್ರು ಅಂತೇಳಿ ರದ್ದು ಮಾಡೋರು. ನಮ್ಗೆ ಆದಷ್ಟು ಬೇಗ ನಾವು ಸರ್ಕಾರಗೂ ಎಲ್ಲರಿಗೂ ಮನವಿ ಕೊಟ್ಟಿದ್ದೀವಿ. ನಮಗೆ ಇದು APL ಇರೋದು ತೆಗೆದುಬಿಟ್ಟು BPL ಮಾಡಿಕೊಡ್ಬೇಕು ಅಂತೇಳಿ ನಾವು ಮನವಿ ಮಾಡ್ತಾಯಿದ್ದೀವಿ. ನೀವು ಇದು ಬಿಟ್ಟು ಬೇರೆ ಸಂಪಾದನೆ ಯಾವುದೂ ಇಲ್ಲ ನಮಗೆ. ಬೇರೆ ಸಂಪಾದನೆ ಹೋಗೋಕ್ಕಾಗಲ್ಲ. ಬೆಳಗ್ಗೆ 5 ಗಂಟೆಗೆ ಎದ್ದು ನೀರು ಬಿಡೋಕ್ಕೆ ಹೋದರೆ ಮಧ್ಯಾಹ್ನ ಅಲ್ಲಿ ಬಿಡು ಇಲ್ಲಿ ಬಿಡು, ಊರಲ್ಲಿ ನಂಗೆ ನೀರು ಬಿಡು ನೀನು ಬಿಡು, 10 ಗಂಟೆಗೆ ಆಫೀಸ್ಗೆ ಹೋಗ್ಬೇಕು. ಎಷ್ಟು ದೂರ ಇದ್ರೂ ಆಫೀಸ್ಗೆ ಕೊಡಬೇಕು, ಅಲ್ಲಿ ತಂದು ಕೊಡಬೇಕು. ಸಾಯಂಕಾಲ 4 ತಿರುಗಿ ಬರಬೇಕು, ಸಾಯಂಕಾಲ ತಂದು ಕೊಡೋಕೆ ಬಾ ಆಫೀಸ್ಗೆ ಬಂತಾರೆ. ಇನ್ನು ಬೇರೆ ಕೂಲಿಗೆ ಮಾಡೋಕೆ ಎಲ್ಲಿ ಹೋಗೋಕ್ಕಾಗುತ್ತೆ? ಏನು ಕೆಲಸ ಮಾಡೋಕ್ಕಾಗೋದಿಲ್ಲ. ಪಂಚಾಯತಿಲೇ ನೈಟ್ ಹೋಗಿ ಮಾಡಬೇಕು. ಕರೆಂಟ್ ಯಾವಾಗ ಓದ್ತದೆ ಯಾವಾಗ ಬರ್ತದೋ ಓದ್ತಾ ಇರಬೇಕು, ತಿರುಗ್ತಾ ಇರಬೇಕು. ನಾವು ಬೋರ್ ಒಂದು ಕಡೆ ಇರ್ತದೆ, ಓವರ್ ಟ್ಯಾಂಕ್ ಒಂದು ಕಡೆ ಇರ್ತದೆ. ಜಾಸ್ತಿ ತುಂಬ ಗ್ಯಾಸೆ. ನಮಗೆ ಅದೇ APL ಮಾಡೋರ ರೇಷನ್ ಕಾರ್ಡು ಅದನ್ನ BPL ಕಾರ್ಡ್ ಮಾಡಿಕೊಡ್ಬೇಕು ಅಂತೇಳಿ. ನಮಗೆ ಮೊದಲು BPL ಇದ್ದಿದ್ದು, ಅದೇ ಥರ BPL ಮಾಡಿಕೊಡ್ಬೇಕು ಅಂತೇಳಿ ನಾವು ಮನವಿ ಮಾಡ್ತಾಯಿದ್ದಿಲ್ಲ. ತೌಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.